ಹಲೋ ನಮಸ್ಕಾರ, ನಾನು ಡಾಕ್ಟರ್ ಸುದೀಪ್, ಫ್ಯಾಮಿಲಿ ಫಿಸಿಷಿಯನ್, ಶಿವಮೊಗ್ಗದಿಂದ. ಸೊ ಈ ರಾತ್ರಿಯಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. 11:30 ಗಂಟೆ ಆಗ್ತಾ ಬಂತು. ಯಾಕೆ ಡಾಕ್ಟರ್ ಮಲಗಲಿಲ್ವ ಅಂತ ಕೇಳ್ಬೋದು. ನನಗೆ ನಿದ್ದೆ ಮಾಡೋಕ್ಕೆ ಪೇಷಂಟ್ಸ್ ಬಿಡ್ತಾ ಇಲ್ಲ. ಏನು ಸಮಾಚಾರ ಅಂದರೆ, ಬೆಳಗ್ಗೆ ಆದರೆ ರಾತ್ರಿ ಆದರೆ ಯಂಗ್ ಪೀಪಲ್ 30 ವರ್ಷ 20 ವರ್ಷದವರು 40 ವರ್ಷದ ಒಳಗಿನವರು ಎದೆನೋವು ಅಂತ ಬರ್ತಾ ಇದ್ದಾರೆ. ಏನು ಕಾರಣ ಅಂದರೆ, ಇದಕ್ಕೆ ಎದೆನೋವು ಕಾರಣ ಒಂದು ಹಾರ್ಟ್ ಅಟ್ಯಾಕ್ ಅಲ್ಲ. ಅಟ್ ಪ್ರೆಸೆಂಟ್ ಫೋಬಿಯಾ, ಫಿಯರ್ ಆಫ್ ಡೆತ್, ಮರಣದ ಭಯ. ನಾನು ಎಲ್ಲಿ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಡ್ತೀನಿ ಅಂತ. ನೀವು ಯಾರು ಕೂಡ ಸಾಯಲ್ಲ ಹಾರ್ಟ್ ಅಟ್ಯಾಕ್ ಆಗಿ. ಧೈರ್ಯವಾಗಿರಿ. ಎಸ್ಪೆಷಲಿ ಯಂಗ್ ಪೀಪಲ್. ಯಾವುದಕ್ಕೆ ನೀವು ಹೆದರಕ್ಕೆ ಹೋಗ್ಬಿಡ್ರಿ. ನ್ಯೂಸಲ್ಲಿ ಬರೋಂಥ ಸನ್ನಿವೇಶಗಳನ್ನು, ಆ ಸುದ್ದಿಯನ್ನು ನೀವು ಕೇಳಿದ್ರೆ ಕಮ್ಮಿ ಮಾಡಿ. ಆಟೋಮೆಟಿಕ್ಲಿ ನೀವು ಎದೆನೋವು ಬಿಟ್ಟು ಹೋಗ್ಬಿಡುತ್ತೆ. ಚೆಕಪ್ ಮಾಡಿಸೋದು ತಪ್ಪಂತ ನಾನು ಹೇಳ್ತಿಲ್ಲ, ಡಾಕ್ಟರ್ ಹತ್ರ ಹೋಗಬಾರ್ದು ಅಂತ ನಾನು ಹೇಳ್ತಿಲ್ಲ. ನಿಜವಾಗ್ಲೂ ಎದೆನೋವು ಬಂದರೆ ಖಂಡಿತವಾಗಿ ನೀವು ಬಂದು ಚೆಕಪ್ ಮಾಡಿಸ್ಕೊಳ್ಳಿ, ECG ಮಾಡಿಸ್ಕೊಳ್ಳಿ. ಇದಕ್ಕೆ ನರ್ಸರಿ ಟೆಸ್ಟ್ ಇದೆ, ನಿಮ್ಮ ಹತ್ತಿರದ ವೈದ್ಯರಿಗೆ ತೋರಿಸ್ಕೊಳ್ರಿ. ಅವ್ರು ನಿಮಗೆ ಟೆಸ್ಟ್ ಮಾಡಿ ನಿಮಗೆ ಕನ್ಫರ್ಮ್ ಆಗಿ ನಿಮಗೇನಿಲ್ಲ ಅಂತ ಕಳಿಸ್ಕೊಡ್ತಾರೆ. ಆದರೆ ಸುಮ್ಮನೆ ಭಯಪಟ್ಟು ನೀವು ಹೆದರ್ಕೊಂಡು ನಿಮ್ಮ ಅಮೂಲ್ಯವಾದ ಜೀವವನ್ನು ನೀವು ಹಾಳು ಮಾಡ್ಕೊಂಬೇಡ್ರಿ. ನನಗೆ ಅನಿಸ್ತಾ ಇದೆ, ಕಾಸ್ ಆಫ್ ಡೆತ್ ಇತ್ತೀಚಿನ ದಿನದಲ್ಲಿ ಹಾಸನ ಡಿಸ್ಟಿಕಲ್ಲಿ ಸಡನ್ನಾಗಿ ಇಷ್ಟೆಲ್ಲ ಡೆತ್ಸ್ ಆಯಿತು ಅಂತ ಫೈಂಡ್ ಔಟ್ ಮಾಡ್ತೀವಿ. ಸ್ಪೆಷಲ್ ಟೀಮ್ ಕೂಡ ಗೌರ್ಮೆಂಟ್ ಅದಕ್ಕೆ ನಿಯೋಜನೆ ಮಾಡಿದೆ, ಒಳ್ಳೆಯದು. ಸೊ ನನಗೆ ಅನ್ಸುತ್ತೆ ಎಲ್ಲೋ ಒಂದೆರಡು ಡೆತ್ ಯಾವುದೋ ರಿಯಲ್ ರೀಸನಿಗೆ ಆಗಿರ್ಬೋದು, ಕಾರ್ಡಿಯಕ್ MI ಆಗಿರ್ಬೋದು. ಬಟ್ ರೆಸ್ಟ್ ಆಫ್ ದ ಕೇಸ್ ಬಿಕಾಸ್ ಆಫ್ ಫಿಯರ್, ಏನೇನೋ ಬಂದ ತಕ್ಷಣ ಭಯಪಟ್ಟಿದ್ದಾರೆ. ಅವ್ರ ಸಮ್ ಅದರ್ ಕಂಡೀಷನ್ಸಿಂದ ಅವರಿಗೆ ಕಾರ್ಡಿಯಕ್ MI ಆಗಿರ್ಬೋದು. ಸೊ ನಾನು ನಿಮಗೇನು ಈ ವಿಡಿಯೋ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಭಯ ಪಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇಹ ಇಷ್ಟೊಂದು ವೀಕ್ ಅಲ್ಲ. ದೇವರು ಇದನ್ನು ಸೃಷ್ಟಿ ಮಾಡಿದ್ದು ದೇಹ. ಸೊ ಹಾಗಾಗಿ ದೇಹ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಇದಕ್ಕೆ ಫಸ್ಟ್ ಕೋಆಪರೇಟ್ ಮಾಡಬೇಕಾದ್ರೆ ನಿಮ್ಮ ಮೈಂಡ್. ನಿಮ್ಮ ಮನಸ್ಸಲ್ಲಿ ನೀವು ಹೇಗೆ ಆರೋಗ್ಯವಾಗಿ ಯೋಚನೆ ಮಾಡ್ತೀರಾ, ಹಾಗೆ ನೀವು ಆರೋಗ್ಯವಾಗಿ ದೇಹದಲ್ಲಿ ಇರ್ತೀರ. ನಿಮ್ಮ ಮನಸ್ಸಲ್ಲಿ ಬರೀ ಕಾಯಿಲೆ ಯೋಚನೆ ಮಾಡ್ತಾ ಇದ್ರೆ, ನಾನು ಬದುಕಲ್ಲ, ನಾನು ಸಾಯ್ತೇನೆ, ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡ್ರೆ ಈ ದೇಹ ಕೂಡ ಕೋಆಪರೇಟ್ ಮಾಡೋಕ್ಕೆ ಹೋಗಲ್ಲ. ಇದೇ ಇತ್ತೀಚಿನ ದಿನದಲ್ಲಿ 2020ನೇ ಇಸ್ವಿಯಲ್ಲಿ ಕೋವಿಡ್ ಟೈಮಲ್ಲಿ ಕೂಡ ಹೀಗೆ ಆಯಿತು. ಕೋವಿಡ್ ಬಂದ ತಕ್ಷಣ ಮಾಧ್ಯಮದವರು, ಕೆಲವೊಂದು ಚಾನಲ್ಸ್ಗಳು ಬಹಳವಾಗಿ ವಿಪರೀತ, ಈ ಟೆರರಿಸ್ಟ್ಗಿಂತ ವರ್ಸ್ಟ್ ಆಗಿ ಭಯಪಡಿಸೋಕೆ ಸ್ಟಾರ್ಟ್ ಮಾಡೋದು. ಮಹಾಮಾರಿ, ಎಮ್ಮಾರಿ, ಕೋವಿಡ್ ಬಂದ ತಕ್ಷಣ ಸತ್ತೋಗ್ಬಿಡ್ತಾರೆ, ಹಾಗೆ ಹೀಗೆ ಅಂತ. ಇದನ್ನು ಕೇಳಿ ಕೆಲವರು ಸೂಸೈಡ್ ಮಾಡಿಕೊಂಡ್ರು, ಕೆಲವರು ಕೋವಿಡ್ ಬರ್ತಾನೆ ಭಯಪಟ್ಟು ಸತ್ತೋಗ್ಬಿಟ್ರು. ಅವ್ರ ಬಾಡಿ ಕೋಆಪರೇಟ್ ಮಾಡಲಿಲ್ಲ, ಯಾಕಂದರೆ ಮೈಂಡಲ್ಲಿ ಅಷ್ಟೊಂದು ಭಯ ಗ್ರಿಪ್ ಆಗಿಬಿಟ್ಟಿತ್ತು. ಸೊ ಹಾಗೆ ಈ ಒಂದು ಹಾರ್ಟ್ ಅಟ್ಯಾಕಿನ ಭಯ ಕೆಲವರು ಮನಸ್ಸಲ್ಲಿ ಗ್ರಿಪ್ ಆಗಿಬಿಟ್ಟಿದೆ. ಭಯ ಪಡ್ಕೊಂಡ್ಬಿಟ್ಟು ಅವರು ಭಯದಲ್ಲೇ ಜೀವಿಸ್ತಿರ್ತಾರೆ. ಏನೋ ಸ್ವಲ್ಪ ಎದೆನೋ ಬಂದ ತಕ್ಷಣ ಯಾವುದೋ ಕಾರಣಕ್ಕಾಗೋ ಅನ್ಎಕ್ಸ್ಪೆಕ್ಟೆಡ್ ಡೆತ್ಸ್ ಆಗ್ತಾ ಇದೆ. ಸೊ ನಾನು ಈ ಯುವ ಪೀಳಿಗೆಗೆ, ಅಥವಾ ಇರೆಸ್ಪೆಕ್ಟಿವ್ ಆಫ್ ಯುವರ್ ಏಜ್, ನಿಮಗೆ ಧೈರ್ಯ ಹೇಳ್ತಾ ಇದ್ದೇನೆ, ನಿಮ್ಮ ದೇಹ ಅಷ್ಟೊಂದು ವೀಕ್ ಅಲ್ಲ. ನೀವು ಚೆನ್ನಾಗಿ ದೀರ್ಘವಾಗಿ ಬದುಕ್ತೀರಾ. 70, 80, 100 ವರ್ಷ ಬದುಕಷ್ಟು ಸಾಮರ್ಥ್ಯ ಪ್ರತಿಯೊಬ್ಬರು ದೇವರು ಕೊಟ್ಟಿದ್ದಾನೆ. ಸೊ ಕೆಲವೊಂದು ಒಂದು ಜೀವನ ಶೈಲಿಯಲ್ಲಿ ನಾವು ಶಿಸ್ತು ಕ್ರಮನ ತೆಗೆದುಕೊಳ್ಬೇಕು. ಒಂದು ಮುಖ್ಯವಾಗಿ ನಾನು ಆಗಲೇ ಹೇಳಿದೆ, ನಿಮ್ಮ ಮೈಂಡ್ ಇದೆಲ್ಲ, ನಿಮ್ಮ ಮನಸ್ಸಿದೆಲ್ಲ, ಅದು ವೆರಿ ಪವರ್ಫುಲ್, ಬಹಳ ಶಕ್ತಿಶಾಲಿ. ಇವತ್ತು ಈ ಲೋಕದಲ್ಲಿ ಇವತ್ತೆಲ್ಲ ಏನೆಲ್ಲ ಇನ್ವೆನ್ಷನ್ ಆಗ್ತಾ ಇದೆ, ಬಿಕಾಸ್ ಆಫ್ ಗುಡ್ ಮೈಂಡ್. ಒಳ್ಳೆ ಆಲೋಚನೆ ಮಾಡೋರು ಒಳ್ಳೆ ಇನ್ವೆನ್ಷನ್ ಮಾಡ್ತಾರೆ, ಕೆಟ್ಟ ಆಲೋಚನೆ ಮಾಡೋರು ಕೆಟ್ಟ ಇನ್ವೆನ್ಷನ್ ಮಾಡ್ತಾರೆ. ಸೊ ನಿಮ್ಮ ಮೈಂಡ್ ಇದೆಲ್ಲ ತುಂಬ ಪವರ್ಫುಲ್ ಇದೆ. ನೀವು ಆರೋಗ್ಯವಾಗಿ ಇರ್ತೀನಿ ಅಂತ ಫಸ್ಟ್ ನಿಮ್ಮ ಮೈಂಡಿಗೆ ಬರಲಿ. ಇನ್ನೊಂದು, ಬಿ ಹ್ಯಾಪಿ, ಯಾವಾಗಲೂ ಸಂತೋಷವಾಗಿರಿ. ಒಂದು ಕೊಟೇಶನ್ ಹೇಳ್ತದೆ, ಹರ್ಷ ಹೃದಯ ಒಳ್ಳೆ ಔಷಧ, ಕುಗ್ಗಿದ ಮನಸ್ಸು ಒಣಮೈ ಅಂತ. ಹರ್ಷ ಹೃದಯ ಒಳ್ಳೆ ಔಷಧ, ಬೆಸ್ಟ್ ಮೆಡಿಸಿನ್ ಬಂದು ನೀವು ಹ್ಯಾಪಿ ಆಗಿರುವಂಥದ್ದು, ಸಂತೋಷವಾಗಿರುವಂಥದ್ದು. ಫಸ್ಟ್ ಎರಡನೇ ಸಂಗತಿ, ಸಂತೋಷವಾಗಿರ್ರಿ. ಮೂರನೇದು, ಬ್ಯಾಡ್ ಹ್ಯಾಬಿಟ್ಸಿಂದ ದೂರ ಇರಿ. ನಾನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತು ಏನು ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ. ಸ್ಮೋಕಿಂಗು, ಡ್ರಿಂಕ್ಸ್ ಏನು ಮಾಡ್ತೀರಾ, ಏನು ಸ್ಮೋಕ್ ಮಾಡ್ತೀರಾ, ಅಥವಾ ಯಾವ ಡ್ರಗ್ ಅಡಿಕ್ಷನ್ಸ್ ಇದೆ, ಎಲ್ಲ ರೀತಿಯಾದ ಬ್ಯಾಡ್ ಹ್ಯಾಬಿಟ್ಸು ನಿಮ್ಮ ದೇಹನ ಕೆಡಿಸುತ್ತೆ. ಆದಷ್ಟು ಎಲ್ಲ ಬ್ಯಾಡ್ ಹ್ಯಾಬಿಟ್ಸಿಂದ ದೂರವಾಗಿರ್ವಿ. ಮತ್ತು ಇವಾಗ ಇನ್ನೊಂದು ಟ್ರೆಂಡ್, ಈಟಿಂಗ್ ಹ್ಯಾಬಿಟ್ಸ್, ತಿನ್ನೋ ಆಹಾರ ಶೈಲಿ ಕೂಡ ತುಂಬ ಅದೊಂಥರ ಹ್ಯಾಪಸರ್ಡ್ ಆಗಿಬಿಟ್ಟಿದೆ. ಅಂದರೆ ಕ್ರಮಬದ್ಧವಾಗಿಲ್ಲ. ಈಗ ಟ್ರೆಂಡ್ ಏನಂದರೆ
ಆಹಾರದಲ್ಲಿ ಏನು ಜಾಸ್ತಿ ಮಿಕ್ಸ್ ಮಾಡ್ತಾರೆ ಅದು ಟ್ರೆಂಡ್. ಫುಡ್ ವ್ಲಾಗರ್ಸ್ ಮಾಡ್ತಿರ್ತಾರೆ ವಿಡಿಯೋಸ್ನ, ಕೆಲವೊಂದು ಆಮ್ಲೆಟಿಗೆ ಸ್ಪ್ರೈಟ್ ಹಾಕೋದು, ಚೀಸ್ ಹಾಕೋದು ಎಲ್ಲ ಒಟ್ಟು ಮಿಕ್ಸ್ ಮಾಡಿ ಅದು ತಿಂದರೆ ಅದು ಬಹಳ ಟೇಸ್ಟ್ ಅಂತ ಅಂದ್ಕೊಂಡಿದ್ದಾರೆ. ದಯವಿಟ್ಟು ಇರ್ರೇಷನಲ್ ಆಗಿ ಯಾವುದೇ ಒಂದು ಸೈಂಟಿಫಿಕ್ ರೀಸನ್ ಇಲ್ಲದೆ ಅಥವಾ ಒಂದು ಟ್ರೆಡಿಷ್ನಲ್ ಆಗಿರದೇ ಇರುವಂಥ ಫುಡ್ಡನ್ನು ದಯವಿಟ್ಟು ನೀವು ಆಹಾರ ಸೇವನೆ ಮಾಡಿಬಿಡ್ರಿ. ಫುಡ್ ರೆಗ್ಯುಲೇಟರ್ಸ್, ಫುಡ್ ಇನ್ಸ್ಪೆಕ್ಟರ್ಸ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ನಿಮಗೆ ಒಂದು ಸಲಹೆ ಕೊಡ್ತೇನೆ. ಯಾವೆಲ್ಲ ಒಂದು ಹೊಸ ಪ್ರಾಡಕ್ಟ್ ಅಥವಾ ಹೊಸ ಫುಡ್ನ ಲಾಂಚ್ ಮಾಡ್ತಾರೆ, ನೀವು ದಯವಿಟ್ಟು ಅದನ್ನು ಪರೀಕ್ಷೆ ಮಾಡಿರಿ. ಇಸ್ ಇಟ್ ವರ್ತ್ ಟು ಈಟ್? ತಿನ್ನೋ ಯೋಗ್ಯತೆ ಇದೆಯಾ? ಆ ತಿನ್ನೋ ಯೋಗ್ಯತೆ ಇದ್ದರೆ ಮಾತ್ರ ಆ ಮೆನ್ಯೂನ ಈವನ್ ಸ್ಮಾಲ್ ಒಂದು ಹಟ್ಟಲ್ಲಿ ಆಗಿರ್ಬೋದು, ದೊಡ್ಡ ರೆಸ್ಟೋರೆಂಟಲ್ಲಿ ಆಗಿರ್ಬೋದು, ಅದಕ್ಕೆ ಕ್ರಮಬದ್ಧವಾಗಿ ಕುಕ್ ಮಾಡುವಂಥ ನಿಯಮಗಳಿದ್ದರೆ ಮಾತ್ರ ಅದಕ್ಕೆ ಪರ್ಮಿಷನ್ ಕೊಡ್ರಿ. ಇಲ್ಲ ದಯವಿಟ್ಟು ಅದನ್ನು ನೀವು ಕಂಪ್ಲೀಟಾಗಿ ಬ್ಯಾನ್ ಮಾಡಿರಿ ಅಂಥ ಫುಡ್ಡನ್ನು. ಸೊ ಇದೆಲ್ಲ ಏನಾಗಿದೆ ನೋಡಿ, ಆಹಾರ ಶೈಲಿ ಇಸ್ ನಾಟ್ ಗುಡ್. ಈಗಿನ ಆಹಾರ ಪದ್ಧತಿ ಚೆನ್ನಾಗಿಲ್ಲ. ಅನದರ್ ಥಿಂಗ್ ಇಸ್ ಲೈಫ್ ಸ್ಟೈಲ್. ಕೆಲವರು ಎಕ್ಸಸೈಸೇ ಮಾಡಲ್ಲ. ಮೊದಲೆಲ್ಲ ವಾಹನಗಳಿರ್ತಿರಲಿಲ್ಲ, ಕಿಲೋಮೀಟರ್ ಗಟ್ಟಲೆ ನಡೀತಾ ಇದ್ರು ಶಾಲೆಗೆ ಹೋಗ್ಬೇಕಾದಾಗ, ಆಫೀಸಿಗೆ ಹೋಗ್ಬೇಕಾದಾಗ. ಈಗ ಎಕ್ಸಸೈಸ್ ಮಾಡಲಿಕ್ಕೆ ಅಂತ ಜಿಮ್ ಹೋಗೋಂಥ ಪರಿಸ್ಥಿತಿ ಇದೆ. ಸೊ ಜೀವನ ಶೈಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ರಿ. ಬೆಳಗ್ಗೆ ಬೇಗ ಹೇಳ್ರಿ, ಏನಾದ್ರು ಒಂದು ಎಕ್ಸಸೈಸ್ ಮಾಡಿರಿ. ಜಿಮ್ಮಿಗೆ ಹೋಗ್ಬೇಕಂತಲ್ಲ, ಡೂ ಸಮ್ ವಾಕಿಂಗ್ ಎಕ್ಸಸೈಸ್. ಮನೆಯಲ್ಲೇ ಸ್ಕಿಪ್ಪಿಂಗ್ ಮಾಡ್ಬೋದು, ಓಡ್ಬೋದು. ಸಮ್ ಆಕ್ಟಿವಿಟೀಸ್ ಶುಡ್ ಬಿ ದೇರ್. ಕ್ರಮಬದ್ಧವಾಗಿ ಊಟ ಮಾಡಿರಿ, ಎಷ್ಟು ಹಿತಮಿತವಾಗಿ ಎಲ್ಲ ಆಹಾರಗಳು ತಿನ್ನಿರಿ. ವೆಜ್, ನಾನ್ ವೆಜ್ಜು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಎಲ್ಲದೂ ಬೇಕು ಮನುಷ್ಯನ ದೇಹಕ್ಕೆ. ಇದು ಜಾಸ್ತಿ ತಿನ್ನಿ, ಇದು ಕಡಿಮೆ ತಿನ್ನಿ ಅಂತ ನಾನು ಹೇಳೋಕೆ ಹೋಗಲ್ಲ. ಎಲ್ಲವೂ ಕೂಡ ಕ್ರಮಬದ್ಧವಾಗಿ ತಿನ್ನಿ. ಆಮೇಲೆ ಟೈಮ್ಲಿ ಮಲ್ಕೊಳ್ಳಿ. ತುಂಬ ಲೇಟಾಗಿ ಮಲಗೋದು ಮತ್ತು ನೀವು ಲೇಟಾಗಿ ಮಲಗೋದ್ರಿಂದ ನಮಗೆ ತೊಂದರೆ. ನೀವು ಕಾಯಿಲೆ ಬಂದು ನಮ್ಮನ್ನು ಮಲಗಕ್ಕೆ ಬಿಡಲ್ಲ. ನೋಡಿ, ರಾತ್ರಿ 12 ಗಂಟೆ ಆಗಿದೆ, ನಾನೀಗ ವಿಡಿಯೋ ಮಾಡಿ ನಿಮಗೆ ಬುದ್ಧಿ ಮಾತನ್ನು ಹೇಳೋಂಥ ಪರಿಸ್ಥಿತಿ ಬಂದಿದೆ. ಸೊ ಕೆಲವೊಂದು ಜೀವನ ಶೈಲಿ ನಾವು ಬದಲಾವಣೆ ಮಾಡಬೇಕಾಗಿದೆ. ಇದು ಕೂಡ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಪುನಃ ನನಗೆ ಈ ವಿಡಿಯೋ ಕ್ಲೋಸ್ ಮಾಡೋ ಮುಂಚೆ ಹೇಳೋಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಹಾರ್ಟ್ ಅಟ್ಯಾಕ್ ಎಂಬ ಭಯದಿಂದ, ಈ ಫೋಬಿಯಾದಿಂದ ನೀವು ಆದಷ್ಟು ಹೊರಗೆ ಬನ್ನಿ. ಕೆಲವು ಸಣ್ಣ ಮಕ್ಕಳು ಕೂಡ ನನ್ನ ಹತ್ರ ಹಾಸ್ಪಿಟ್ಲಿಗೆ ಬರ್ತಾರೆ. 10 ವರ್ಷ, 11 ವರ್ಷ, 12 ವರ್ಷ ಮಕ್ಕಳು, ಸ್ಕೂಲಿಗೆ ಹೋಗೋರು ಕೂಡ ಎದೇನೋ ಅಂತ ಬರ್ತಾರೆ. ಇಷ್ಟೊಂದು ಪ್ರಭಾವ ಎಲ್ಲಿಂದ ಬಂತು? ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಬಿಕಾಸ್ ಆಫ್ TV ಮಾಧ್ಯಮಗಳು. ದಯವಿಟ್ಟು ಮಾಧ್ಯಮ ಮಿತ್ರರೇ, ನೀವು ಏನೇನೋ ಕಲ್ಪನೆ ಮಾಡಿಕೊಂಡು ಅಥವಾ ಭಯಪಡಿಸೋಂಥ ಸುದ್ದಿಯನ್ನು, ಹಾರ್ಟ್ ಅಟ್ಯಾಕ್ ಸುದ್ದಿಯನ್ನು ಮರು ಪ್ರಸಾರ ಮಾಡೋದನ್ನು ದಯವಿಟ್ಟು ಇದನ್ನು ನಿಲ್ಲಿಸಬೇಕಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಬಿಕಾಸ್ ಯು ಆರ್ ಕ್ರಿಯೇಟಿಂಗ್ ಅ ಬ್ಯಾಡ್ ಎನ್ವೈರ್ಮೆಂಟ್. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ರೆ ದಯವಿಟ್ಟು ಇದನ್ನು ಮಾಡಬೇಡ್ರಿ. ನಿಮಗೂ ಮಕ್ಕಳಿದ್ದಾರೆ, ನಿಮಗೂ ಫ್ಯಾಮಿಲಿ ಇದೆ. ನೀವು ಮಾಡುವಂಥ ಒಂದು ಸ್ಟೇಟ್ಮೆಂಟ್ ಅದು ಅನೇಕರ ಲೈಫ್ ಇಂಪ್ಯಾಕ್ಟ್ ಅದು ಬದಲಿಗೆ ಒಳ್ಳೆ ಸ್ಟೇಟ್ಮೆಂಟ್ನ ಕೊಡ್ರಿ, ಒಳ್ಳೆಯ ಮಾಹಿತಿನ ಕೊಡ್ರಿ. ಒಳ್ಳೆಯ ಮಾಹಿತಿನ ಕೊಡಬೇಕಾದಾಗ ಜೀವನ ಸುಧಾರಿಸ್ಕೊಳ್ತದೆ. ಸೊ ಈ ರಾತ್ರಿಯಲ್ಲಿ ಕೂಡ ನಿಮಗೆ ರಿಕ್ವೆಸ್ಟ್ ಮಾಡ್ತಾನೆ, ಇಂಥರ ವೀಡಿಯೋಸ್ನ ಅನೇಕರಿಗೆ ಶೇರ್ ಮಾಡಿ. ಸಂಬಡಿ ಯಾರಿಗೊಬ್ಬರಿಗೆ ಹೆಲ್ಪ್ ಆಗ್ಬೋದು. ಓಕೆ, ಸೊ ಭಯದಲ್ಲಿ ಜೀವಿಸ್ಬೇಡ್ರಿ, ಆರಾಮಾಗಿ ಆರೋಗ್ಯವಾಗಿ ಬದುಕ್ರಿ. ಒಂದು ವೇಳೆ ನಿಮ್ಮ ಸಲಹೆ ಇದ್ದರೆ, ನಿಮಗೆ ಪ್ರಶ್ನೆಗಳಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡ್ರಿ. ನನಗೆ ಸಾಧ್ಯ ಆದರೆ ಇನ್ನೊಂದು ವಿಡಿಯೋ ಮೂಲಕವಾಗಿ ನಿಮ್ಮೊಟ್ಟಿಗೆ ಪುನಃ ಮಾತಾಡ್ತೇನೆ.